ಈರುಳ್ಳಿ ಪೊರೆ ಅದ್ರ ಮೇಲೆ ಮತ್ತೆ ಸ್ಲೈಡ್ ಕವರ್ ಅಂತ ಸಣ್ಣದೊಂದು ಬರ್ತೈತಿ, ಅವು ಇಲ್ಲ, ಇರೋದನ್ನ ಬಳಸ್ಕೊಂಡಿದ್ದೀವಿ. ಈ ಸ್ಲೈಡ್ಗೆ ಈರುಳ್ಳಿ ಪೊರೆ ಹಾಕಿ ನಾವು ನೋಡಿದಾಗ ಆ ಈರುಳ್ಳಿಯ ಕೋಶಗಳನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಯಾರೇನಾದ್ರು ಅನುಭವ ಹೇಳ್ಬೋದಲ್ಲ, ಹೆಂಗೈತೆ ಅದು ಪೊರೆ, ಪೋಷಕರ ಇದ ಆ ಈರುಳ್ಳಿ ಒಳಗೆ ಪೋಷಕರ ಹೆಂಗ್ ಕಾಣ್ತೈತೆ ನಮಗೆ ಅದು ಕೋಶ? ನೀರು ಬಾಕ್ಸ್ ಟೈಪ್ ಈ ತರ ಕಾಣಿಸ್ತದಲ್ಲ, ಹಾಗೇನೆ ಕೋಶಗಳಿಂದ, ಜೀವಕೋಶಗಳಿಂದ ರಚಿಸಲ್ಪಟ್ಟಿದೆ. ಹೌದಾ? ಅದನ್ನ ನಾವು ನೋಡ್ಬೇಕು. ಬರಿಗಣಿಗೆ ಕಾಣುತ್ತಾ? ನಾವು ಈರುಳ್ಳಿ ಪೊರೆ ನೋಡಿ ಹಿಂಗ್ ನೋಡಿದ್ರೆ ಆಟಕ್ಕ ಕಾಣಿಸುತ್ತ? ಮತ್ತೆ ಎಲ್ಲಿ ನೋಡ್ಬೇಕದ್ನ? ಸೂಕ್ಷ್ಮ ದರ್ಶಕದಲ್ಲಿ ನಾವು ನೋಡಿದಾಗ ನಮಗೆ ಆ ಕೋಶಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಆಮೇಲೆ ಬೆಂಡ್ ಗೊತ್ತಾ ನಿಮಗೆ? ಥರ್ಮೋಕೋಲ್ ಬೆಂಡ್ ಅಂತ ಬಳಸ್ತೀವಲ್ಲ, ಅದನ್ನ ನೀಟಾಗಿ ಕೊಯ್ದು ನಾವು ಇಲ್ಲಿ ನೋಡಿದ್ರೆ ಕೋಶಗಳು, ಜೇನುಗೂಡಿನ ಕೋಶಗಳು ಕಾಣ್ತಾವಲ್ಲ, ಆ ತರ ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ ಅಲ್ಲಿ. ನೀಟಾಗಿ ಅದ್ಭುತವಾಗಿರ್ತಕ್ಕಂಥ ಕೋಶಗಳು ಕಂಡ ರೀತಿಯಲ್ಲಿ ನಮಗೆ ಅಲ್ಲಿ ವಾಸವಾಗ್ತದೆ. ಹೀಗೆ ಆಸ್ಪತ್ರೆಗಳಲ್ಲಿ ಬರಿಗಣಿಗೆ ಕಾಣಕ್ಕಾಗಲ್ಲ, ನೋಡಕ್ಕಾಗಲ್ಲ, ರಕ್ತ ಪರೀಕ್ಷೆ ಮಾಡ್ತಾರೆ. ಅದನ್ನ ನಾವು ಈ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದಲ್ಲಿ ರಕ್ತನ ಒಂದು ಸ್ಲೈಡ್ಗೆ ಹಾಕೊಂಡು ಒಂದು ದಿನ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡ್ತೀವಿ. ನೋಡಿದಾಗ ಅದರೊಳಗೆ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಇದಾವೆ ಅಂತ ಗೊತ್ತಾಗಿದ್ಮೇಲೆ ಇಂಥ ಕಾಯಿಲೆ ಇದೆ ಅಂತಂದ್ರೆ ಅಲ್ಲಿ ಪರೀಕ್ಷೆ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ನಮಗೀಗ ನಮಗೆ ಬೇಕಾಗಿದ್ದು ಸೂಕ್ಷ್ಮದರ್ಶಕ ಅಂದ್ರೆ ಏನು? ಬರಿಗಣ್ಣಿಗೆ ಕಾಣದೇ ಇರುವ ಜೀವಕೋಶಗಳನ್ನ ಸೂಕ್ಷ್ಮದರ್ಶಕದಲ್ಲಿ ನೋಡಬಹುದು ಅಂತ ಕೇಳಿದ್ವಿ. ಇವತ್ತು ನಾವೇನ್ ಮಾಡಿದ್ವಿ? ನೋಡಿದ್ವಿ. ನೋಡಿದ್ರಾ? ಓಕೆ ಓಕೆ, ಬಾಯ್. ಕಾಣಿಸುತ್ತಾ ಇವರಿಗೆ? ನೋಡಿದ ತಕ್ಷಣ ಹೋಗ್ಬೇಕು. ಕಣ್ಣು ಮುಚ್ಚಲೆ ಒಂದ ಮೂರು ಕಾಣಿಸುತ್ತಾ? ನೋಡಿದ್ರಾ? ಮಾತಾಡ್ಬಿಟ್ಟು ವಿಡಿಯೋ ಈಗ ಏನೇನು ನೋಡಿದ್ರಿ? ಈಗ ಈರುಳ್ಳಿ ನೋಡಿದ್ರಿ, ಗೆಡ್ಡೆಂದು ನೋಡಿದ್ರಿ, ಎಲೆದು ನೋಡಿದ್ರಿ. ಇದಕ್ಕೆ ಏನಂತ ಕರಿತೀವಿ? ಸೂಕ್ಷ್ಮ ಎಂತ ಸೂಕ್ಷ್ಮದರ್ಶಕ ಇದು? ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ, ಹೌದಾ? ಅಂದ್ರೆ ಬರಿಗಣ್ಣಿಗೆ ಕಾಣದೇ ಇರುವ ವಸ್ತುಗಳನ್ನು, ಜೀವಕೋಶಗಳನ್ನು ನಾವು ಇದರ ಮೂಲಕ ಸುಲಭವಾಗಿ ನೋಡಬಹುದು. ಅರ್ಥ ಆಯ್ತಾ? ಆಯ್ತಾ? ಎಲ್ಲರೂ ನೋಡಿದ್ರಾ? ಓಕೆ.